ಕಾಲು ಕಟ್ಟಾಗ್ಬಿಡ್ತು ನೋಡಿ. ನನ್ನ ಹೆಸರು ಗಣೇಶ್ ಕುಮಾರ್ ಶರ್ಮಾ ಅಂತ. ನಾನು ಮೈಸೂರಿನ ಬೆಳವಾಡಿಯಲ್ಲಿರೋದು. ನನಗೀಗ ಕೆಲವು ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಒಂದು ಕಾಲು ಕಟ್ಟಾಗ್ಬಿಡ್ತು ನೋಡಿ. ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಗೊತ್ತಾಗದೆ, ಅವ್ರ ಗಾಡಿ ನಂಬರ್ ಗೊತ್ತಾಗದೆ, ಪರಿಹಾರ ಹಣ ಸಿಗಲಿಲ್ಲ. ನಮ್ಮ ತಾಯಿನೇ 5 ಲಕ್ಷ ಸಾಲ ಮಾಡಿ ನನ್ನ ಆಸ್ಪತ್ರೆಗೆಲ್ಲ ಖರ್ಚು ಮಾಡಿ ಉಳಿಸ್ಕೊಂಡ್ರು. ಈಗ ನನ್ನ ಜೀವನ ಚಿಂತಾಜನಕ ಸ್ಥಿತಿಲಿದ್ದೀನಿ. ನಾನು ಕೆಲವು ಕಡೆ ಕೆಲಸಕ್ಕೆ ಹೋಗ್ತಿದ್ದೆ, ಅಂಗವಿಕಲರು ಕೆಲಸಕ್ಕೆ ಬೇಡ ಅಂತ ತೆಗೆದುಹಾಕ್ಬಿಟ್ರು. ಮತ್ತು ನಾ 5 ಲಕ್ಷ ಸಾಲದಲ್ಲಿ ಇನ್ನೂ 3 ಲಕ್ಷ ಸಾಲ ಇದೆ. ನಾನು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿರೋದು. ನಮ್ಮ MLA GT ದೇವೇಗೌಡರು ಬರ್ತಾರೆ. ಸುಮಾರು ಸರಿ ಅವರಿಗೆಲ್ಲ ಲೆಟ್ರು ಎಲ್ಲ ಕೊಟ್ಟಿದ್ದೆ, ಆದರೂ ಕೂಡ ಅವ್ರ ಕಡೆಯಿಂದ ಏನೂ ಸಹಾಯ ಆಗಲಿಲ್ಲ ನನಗೆ. ನಾನು ಅಂಗವಿಕಲ ಆದರೂ ಕೂಡ ಸಮಾಜ ಸೇವೆ ಮಾಡಬೇಕು ಅಂತ 38 ಬಾರಿ ರಕ್ತದಾನ ಮಾಡಿದ್ದೀನಿ. ಮತ್ತು 160 ಜನಕ್ಕೆ ರಕ್ತ ಏರ್ಪಾಟ್ ಮಾಡಿಕೊಟ್ಟಿದ್ದೀನಿ. ನನ್ನ ಕೈಲಿ ಅನ್ನದಾನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಈ ರೀತಿನಾದ್ರು ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟು ನಾನು 38 ಬಾರಿ ರಕ್ತದಾನ ಮಾಡಿ ಬಡವ್ರ ಸೇವೆ ಮಾಡಿದ್ದೀನಿ. ಆದರೂ ಕೂಡ ನನ್ನಂಥ ಸಮಾಜ ಸೇವಕ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ರಾಜಕೀಯದವ್ರ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಎಂತೆಂಥವ್ರನ್ನೆಲ್ಲ ಕರೆದು ಸಹಾಯ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಸನ್ಮಾನ ಮಾಡ್ತಾರೆ. ಆದರೆ ನಮ್ಮಂಥವ್ರಿಗೆ ಯಾವುದೇ ಥರ ಅಂಗವಿಕಲರು ಅಂದರೆ ತುಂಬ ಕಳಕಳೆ ಆಗೋಗಿದೆ ಇವ್ರುಗಳಿಗೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಜೀವನಕ್ಕೆ ಕಷ್ಟ ಆಗೋಗಿದೆ. ಇನ್ನೂ 3 ಲಕ್ಷ ಸಾಲ ಇದೆ, ಅದು ತೀರ್ಸೋ ಹೊಣೆ ನನ್ನ ಮೇಲಿದೆ. ಇಷ್ಟೆಲ್ಲ ನಾನು ಸಮಾಜ ಸೇವೆ ಮಾಡಿದ್ದೀನಿ. ಯಾರು ಪುಣ್ಯಾತ್ಮರು ಪ್ಲೀಸ್ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅಷ್ಟು ಇಷ್ಟು ಅಂತ ನಾನು ಕೇಳೋದಿಲ್ಲ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ಲೀಸ್. ನನ್ನಂಥ ಅಂಗವಿಕಲನನ್ನ ಕುಟುಂಬವನ್ನು ಪ್ಲೀಸ್ ಉಳಿಸಿ ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.